ನಮಸ್ತೆ ಸ್ನೇಹಿತರೆ, ನಾನು ಭಾಗ್ಯ ವಿಚಾರ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ. ಕಷ್ಟ ಅನ್ನೋದು ಯಾರಿಗಿಲ್ಲ. ಭೂಮಿ ಮೇಲೆ ಹುಟ್ಟಿದಂತಹ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಲ್ಲ ಒಂದು ರೀತಿಯ ಕಷ್ಟಗಳು ಇದ್ದೇ ಇರ್ತವೆ. ಕಷ್ಟಗಳು ಮನುಷ್ಯನಿಗೆ ಬರದೆ ಮರಗಳಿಗೆ ಬರುತ್ತಾ ಅನ್ನುವಂತಹ ಮಾತೇ ಇದೆ. ಅದೇ ರೀತಿ ಜೀವನದಲ್ಲಿ ಕಷ್ಟ ನಷ್ಟಗಳು ಇಲ್ಲದೆ ಹೋದರೆ ಆ ಬದುಕು ಸಂಪೂರ್ಣ ಆಗಲಾರದು, ಹಾಗೆಯೇ ಪರಿಪೂರ್ಣವೂ ಆಗಲಾರದು. ಕಹಿಯನ್ನು ಉಂಡಾಗಲೇ ಸಿಹಿಯ ಬೆಲೆ ತಿಳಿಯೋದು, ಕಷ್ಟಗಳ ಅನುಭವಿಸಿದಾಗಲೇ ಸುಖದ ಜೀವನಕ್ಕೆ ಬೆಲೆ ಬರುವುದು. ಸಮಸ್ಯೆಗಳು ಬಂತೆಂದು ಯೋಚನೆ ಮಾಡ್ತಾ ಕೂತರೆ ಅದರಿಂದ ಆಗುವಂತಹ ಪ್ರಯೋಜನ ಏನು? ಚಿಂತೆ ಚಿತೆಯೆಡೆಗೆ ದಾರಿ ಮಾಡುತ್ತೆ. ಇದರಿಂದ ಆರೋಗ್ಯ, ಸಮಯ ಹಾಗೂ ಮನಃಶಾಂತಿ ಎಲ್ಲವೂ ಹಾಳಾಗುತ್ತೆ. ಸ್ನೇಹಿತರೆ, ಸಮಸ್ಯೆ ಅನ್ನೋದು ಹೇಗಿದೆಯೋ ಹಾಗೆ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ಪರಿಹಾರ ಇಲ್ಲದೆ ಇರುವಂತಹ ಸಮಸ್ಯೆಗಳೇ ಇಲ್ಲ ಅಂತಲೇ ಹೇಳಬಹುದು. ಆದ್ದರಿಂದ ಎಂಥದೇ ಸಮಸ್ಯೆ ಬರಲಿ ಅಥವಾ ಎಂತಹ ಕಠಿಣ ಸಂದರ್ಭವೇ ಬರಲಿ, ಅಯ್ಯೋ ಹೀಗಾಗೋಯ್ತಲ್ಲ, ನಾನೇನು ಮಾಡಲಿ ಅಂತ ಕೊರಗೋದನ್ನು ಬಿಟ್ಟು ಈ ಸಮಸ್ಯೆಗೆ ಪರಿಹಾರ ಏನು, ಈ ಸಮಸ್ಯೆಯಿಂದ ಹೇಗೆ ಹೊರಬರಬಹುದು ಎಂದು ಪರಿಹಾರ ಹುಡುಕುವಂತಹ ಮನಸ್ಥಿತಿ ನಮ್ಮದಾಗಬೇಕು. ಹಾಗೆ ಸ್ನೇಹಿತರೆ, ನಮಗೆ ಕಷ್ಟಗಳು ಅಥವಾ ಸಮಸ್ಯೆಗಳು ಬಂದಾಗ ಅವ್ರು ಬರ್ತಾರೆ, ಇವ್ರು ಬಂದು ಸಹಾಯ ಮಾಡ್ತಾರೆ ಅಂತ ಅವರಿವ್ರ ಮೇಲೆ ಅವಲಂಬಿತವಾಗುವುದನ್ನು ಮೊದಲು ಬಿಟ್ಟುಬಿಡಬೇಕು. ನಮ್ಮ ಸಮಸ್ಯೆಗೆ ನಾವೇ ಪರಿಹಾರ ಹುಡ್ಕೊಳ್ಳೋದನ್ನು ಕಲಿಬೇಕು. ಯಾಕಂದರೆ ನಮ್ಮ ಜೀವನದ ಶಿಲ್ಪಿಗಳು ನಾವೇ. ಹಾಗಾಗಿ ನಮ್ಮ ಜೀವನವನ್ನು ನಾವಂದುಕೊಂಡಂತೆ, ನಾವು ಕಂಡ ಕನಸಿನಂತೆ ರೂಪಿಸಿಕೊಳ್ಳಬೇಕು. ಜೀವನದಲ್ಲಿ ನಾವು ಕಂಡ ಗುರಿಯನ್ನು ತಲುಪಿಬಿಡಬೇಕು. ಜೀವನದ ಪ್ರತಿಯೊಂದು ತಿರುವುಗಳಲ್ಲೂ ಒಂದೊಂದು ರೀತಿಯ ಸಮಸ್ಯೆಗಳು ಇದ್ದೇ ಇರ್ತವೆ. ನಮ್ಮ ಜೀವನ ಒಂದು ರೀತಿ ಗಣಿತ ಪಾಠಶಾಲೆ ಇದ್ದ ಹಾಗೆ. ಯಾಕಂದರೆ ಗಣಿತ ಪಾಠದಲ್ಲಿ ಸಮಸ್ಯೆಗಳು ಇರುತ್ತೆ, ಹಾಗೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನು ಸೂಚಿಸಲಾಗುತ್ತೆ. ಅದೇ ರೀತಿ ನಮ್ಮ ಜೀವನ ಸ್ನೇಹಿತರೆ, ನಮ್ಮ ಜೀವನ ಎಂಬ ಪಾಠದಲ್ಲಿಯೂ ಬರುವಂತಹ ಪ್ರತಿಯೊಂದು ಸಮಸ್ಯೆಗೂ ಭಗವಂತ ಪರಿಹಾರವನ್ನು ಸೂಚಿಸಿರ್ತಾನೆ. ಆದರೆ ಅದನ್ನು ತಾಳ್ಮೆ ವಹಿಸಿ ಸಮಾಧಾನದಿಂದ ಪರಿಹಾರ ಕಂಡುಕೊಂಡು ಅದರಿಂದ ಹೊರಬಂದವನೇ ನಿಜವಾದ ಬುದ್ಧಿವಂತನಾಗ್ತಾನೆ. ಸ್ನೇಹಿತರೆ, ಯಾವುದೇ ಸಮಸ್ಯೆ ಅಥವಾ ಘಟನೆ ಸಂಭವಿಸಲಿ, ಯಾರೂ ಕೂಡ ಸಮಯದ ಹಿಂದೆ ಹೋಗಿ ಅದನ್ನು ಸರಿಪಡಿಸೋದಕ್ಕೆ ಸಾಧ್ಯ ಇಲ್ಲ. ಬದಲಿಗೆ ಅದಕ್ಕೆ ಸೂಕ್ತವಾದ ಪರಿಹಾರವನ್ನು ಮಾತ್ರ ನಮ್ಮಿಂದ ಕಂಡುಕೊಳ್ಳೋದಕ್ಕೆ ಸಾಧ್ಯ. ಒಂದು ಸತ್ಯವಾದ ಮಾತು ಏನಂದರೆ, ಕಷ್ಟಗಳು ಬಂದಾಗ ನಾವೆಲ್ಲರೂ ನಮ್ಮ ಜೀವನ ಇಷ್ಟೇ, ನನ್ನ ಹಣೆ ಬರ ಇಷ್ಟೇ ಅಂತ ಯೋಚನೆ ಮಾಡ್ತಿರ್ತೀವಿ. ಅದರಲ್ಲೇ ಸಮಯವನ್ನು ವ್ಯರ್ಥ ಮಾಡಿಬಿಡ್ತೀವಿ. ಆದರೆ ಕಷ್ಟಗಳು ಬರೋದು ನಮ್ಮನ್ನು ಪರೀಕ್ಷೆ ಮಾಡೋದಕ್ಕೆ, ನಮ್ಮಲ್ಲಿನ ಆತ್ಮಶಕ್ತಿಯನ್ನು, ಆತ್ಮಬಲವನ್ನು, ನಮ್ಮಲ್ಲಿನ ಅಂತರಾತ್ಮದ ಶಕ್ತಿಯನ್ನು ಬಡಿದೆಬ್ಬಿಸೋದಕ್ಕೆ, ನಮ್ಮ ಸಾಮರ್ಥ್ಯ ಎಷ್ಟಿದೆ ಅನ್ನೋದನ್ನು ನಮಗೆ ತಿಳಿಸಿಕೊಡೋದಕ್ಕೆ ಕಷ್ಟಗಳು ಬರ್ತವೆ. ಇಂತಹ ಸಂದರ್ಭದಲ್ಲಿ ನಮ್ಮನ್ನು ಅವಮಾನಿಸುವವರು, ನಿಂದಿಸುವವರು, ಹೀಯಾಳಿಸುವವರು, ಹೆಜ್ಜೆ ಹೆಜ್ಜೆಗೂ ನಮ್ಮನ್ನು ಹಿಂದಿಕ್ಕುವವರು ಇರ್ತಾರೆ. ಆದರೆ ನಾವುಗಳು ಅವಮಾನವನ್ನೇ ಬಹುಮಾನ ಎಂಬಂತೆ ಸ್ವೀಕಾರ ಮಾಡಬೇಕು. ತಿರಸ್ಕಾರವನ್ನೇ ಪುರಸ್ಕಾರ ಎಂಬಂತೆ ಭಾವಿಸಿ ಅವುಗಳೆಲ್ಲವನ್ನು ಮೆಟ್ಟಿ ನಿಂತು ಸಮಾಜದಲ್ಲಿ ಒಂದು ಗುರುತರವಾದಂತಹ ಸಾಧನೆಯನ್ನು ಮಾಡಬೇಕು. ಸಾಧನೆ ಅಂದರೆ ಏನೇನೋ ಯಾರೂ ಮಾಡಲಾರದಂತಹ ಅಸಾಧ್ಯವಾದ ಕೆಲಸವನ್ನು ಮಾಡೋದಲ್ಲ. ಬದಲಿಗೆ ನಮ್ಮಿಂದ ಅಸಾಧ್ಯವಾಗಿದೆ, ಆದರೆ ಆ ಕೆಲಸವನ್ನು ಸಾಧ್ಯವಾಗಿಸಬಹುದು ಎನ್ನುವಂತಹ ನಿಟ್ಟಿನಲ್ಲಿ ಪ್ರತಿನಿತ್ಯವೂ ಪ್ರೀತಿ, ಭಕ್ತಿ, ಶ್ರದ್ಧೆಯಿಂದ ಮಾಡುತ್ತಾ ಸಾಗಿದರೆ ಅದೇ ಒಂದು ದಿನ ದೊಡ್ಡ ಸಾಧನೆಯಾಗಬಲ್ಲದು. ಅಂತಹ ಸಾಧನೆ ಹೇಗಿರಬೇಕು ಅನ್ನೋದನ್ನು ಒಂದು ಕವನದ ಮೂಲಕ ನಾವು ನೋಡೋದಾದರೆ, ಸಾಧಿಸು ಜೀವನದಿ ಏನಾದರೂ ಸಾಧಿಸು, ನಿನ್ನ ಕಂಡು ನಕ್ಕವರಲ್ಲ ತಿರುಗಿ ನೋಡುವ ಹಾಗೆ ಸಾಧಿಸು, ನಿನ್ನ ಕಂಡು ಅವಮಾನಿಸಿದವರಲ್ಲ ಗೌರವ ತೋರುವ ಹಾಗೆ ಸಾಧಿಸು, ನಿನ್ನ ಕಂಡು ಹೀಯಾಳಿಸಿದವರಲ್ಲ ಅಸೂಯೆ ಪಡುವ ಹಾಗೆ ಸಾಧಿಸು, ನಿನ್ನಿಂದೇನೂ ಆಗದೆಂದು ಛೇಡಿಸಿದವರಲ್ಲ ಚಪ್ಪಾಳೆ ಹಾಕುವ ಹಾಗೆ ಸಾಧಿಸು, ನಿನ್ನ ಮನ ನೋಯಿಸಿದವರಲ್ಲ ನಿನ್ನ ಕಂಡು ಮುಗುಳ್ನಗುವ ಹಾಗೆ ಸಾಧಿಸು.
ಸಾಧನೆ ಇಲ್ಲದೆ ನಾನಿಲ್ಲ ಎಂಬುದ ಮನದಲ್ಲಿರಿಸಿ ಸಾಧಿಸು. ಸಾಧನೆ ಇಲ್ಲದೆ ಬದುಕೇ ಇಲ್ಲ ಎಂಬುದನ್ನರಿತು ಸಾಧಿಸು. ಜಗಕ್ಕೆ ನೀನೇನೆಂಬುದರ ಅರಿವು ಮೂಡಿಸಲು ನೀ ಸಾಧಿಸು. ನಿನ್ನ ಆತ್ಮಶಕ್ತಿಯ ಪರಿಚಯ ಮಾಡಿಸಲು ಸಾಧಿಸು. ಜಗತ್ತಿಗೆ ಮಾದರಿಯಾಗುವಂತೆ ನೀ ಸಾಧಿಸು. ನಿನ್ನ ಕಂಡು ಪರರು ಬೆಳೆಯುವ ಪರಿಯಲ್ಲಿ ನೀ ಸಾಧಿಸು. ಸಾಯುವುದರೊಳಗೆ ಏನಾದರೊಂದು ಸಾಧಿಸಿ ಜೀವ ತೊರೆಯೋ ಮುದ್ದು ಮನುಜ. ಈ ರೀತಿಯಲ್ಲಿ ನಮ್ಮ ಸಾಧನೆ ಇದ್ದರೆ ನಮ್ಮ ಜೀವನಕ್ಕೆ ಒಂದು ಒಳ್ಳೆಯ ಅರ್ಥ ಬರುತ್ತದೆ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.